ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನು ಇವತ್ತು ವಿಶೇಷವಾಗಿ ಒಂದು ಪುಟ್ಟ ಅನುಷ್ಠಾನನ ಹೇಳ್ಕೊಡ್ತಾ ಇದ್ದೀನಿ. ಯಾವೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ, ಸಂತಾನ ಪ್ರಾಪ್ತಿಗೋಸ್ಕರ ನಾನು ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ಸ್ನೇಹಿತರೆ, ತುಂಬ ವಿಶೇಷವಾಗಿ ಬಂದಿರುವಂಥ ರಾಯರ ವರ್ಧಂತಿ ಮಹೋತ್ಸವದ 7 ದಿನಗಳಲ್ಲಿ ಸಪ್ತೋತ್ಸವ ಇರೋದ್ರಿಂದ ತಾವುಗಳು ಕೂಡ ಆ ಸಪ್ತೋತ್ಸವದ ದಿನಗಳಲ್ಲಿ ನೀವು ವಿಶೇಷವಾಗಿ ನೀವು ಕೂಡ ಸಂಕಲ್ಪ ಸೇವೆ ಮಾಡಿ ನಾನು ಹೇಳ್ಕೊಡುವಂಥ ಪುಟ್ಟ ಅನುಷ್ಠಾನನ ನೀವು ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೂ ಕೂಡ ರಾಯರಂಥ ಸಂತಾನ ಪ್ರಾಪ್ತಿ ಖಂಡಿತವಾಗ್ಲೂ ಆಗುತ್ತೆ. ಯಾಕಂದರೆ ನಮ್ಮ ರಾಯರ ಅನುಗ್ರಹದಲ್ಲಿ ನಾವು ವಿಶೇಷವಾಗಿ ಬಂದಿರುವಂಥ ವರ್ಧಂತಿ ಮಹೋತ್ಸವದಲ್ಲಿ ಸಂಕಲ್ಪ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಮಗೆ ಯಾವುದೇ ದೋಷಗಳಿರ್ಬೋದು, ಗಂಡಲ್ಲಿರ್ಬೋದು, ಹೆಣ್ಣಲ್ಲಿರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಅಥವಾ ಜಾತಕಗಳಲ್ಲಿ ಸಮಸ್ಯೆಗಳಿರ್ಬೋದು, ಅಥವಾ ಮಾಟಮಂತ್ರದ ಪ್ರಯೋಗಗಳಿಂದ ನಿಮಗೆ ಸಂತಾನ ಪ್ರಾಪ್ತಿ ಆಗಬಾರ್ದು ಅಂತ ಯಾರಾದರೂ ಏನಾದರೂ ಮಾಡಿಸಿರೋಂಥದ್ದಾಗಿರ್ಬೋದು, ಪಿತೃಗಳ ಶಾಪಗಳಿಂದ ಆಗಿರೋಂಥದ್ದು ಇರ್ಬೋದು, ಅದು ಯಾವುದೇ ದೋಷಗಳಿದ್ರೂ ಅದನ್ನೆಲ್ಲ ಪರಿಹಾರ ಮಾಡುವಂಥ ಶಕ್ತಿ ನಮ್ಮ ಗುರುರಾಯರಿಗೆ ಇದೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನೋಡಿ ನಾನು ನಿಮಗೆ ಅರ್ಥ ಆಗೋ ಥರ ಹೇಳ್ತೀನಿ. ಯಾಕೆ ನಿಮಗೆ ಗುರುವಾರದಿಂದ ವ್ರತನ ಪ್ರಾರಂಭ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಗುರುಗಳ ಆಶೀರ್ವಾದ ನಿಮಗೆ ಸಿಗಲಿ ಅನ್ನೋ ಉದ್ದೇಶದಿಂದ ಸಪ್ತೋತ್ಸವ ಬಂದು 28ನೇ ತಾರೀಕಿಂದ ಇದೆ. ಅದಕ್ಕೋಸ್ಕರ ಗುರುರಾಯರ ಸಂಕಲ್ಪ ಪೂರ್ವಕವಾಗಿ ನೀವು 27ನೇ ತಾರೀಕು ನೀವು ಪ್ರಾರಂಭ ಮಾಡಿದಾಗ 6ನೇ ತಾರೀಕು ಅಂದರೆ 5ನೇ ತಾರೀಕಿಗೆ ನಿಮಗೆ ವ್ರತಗಳು ಮುಗಿಯುತ್ತೆ. 6ನೇ ತಾರೀಕು ನೀವು ರಾಯರ ಮಠಗಳಿಗೆ ಹೋಗ್ಬೋದು, ಅಥವಾ ರಾಯರಿಗೆ ವಿಶೇಷವಾದ ಸೇವೆಗಳನ್ನು ಮಾಡ್ತಾ ಇರ್ತಾರೆ, ಅದನ್ನು ನೀವು ಹೋಗಿ ಕಣ್ಣು ತುಂಬಿಸ್ಕೊಬೋದು ಅನ್ನೋ ಉದ್ದೇಶದಿಂದ ಮನೆಯಲ್ಲಿ ಸೇವೆ ಮಾಡೋ ಅಂಥವ್ರು ಆ ದಿನಗಳಲ್ಲಿ ಮಾಡಲಿ ಅನ್ನೋ ಉದ್ದೇಶದಿಂದ ಹೇಳ್ಕೊಟ್ಟಿದ್ದೀವಿ. ನಿಮಗೆ ಅದೇ ರೀತಿ ಸಪ್ತೋತ್ಸವ ದಿನದಿಂದನೇ ಪ್ರಾರಂಭ ಮಾಡಬೇಕು ಅಂದರೆ ನಾನು ಹೇಳಿರೋಂಥದ್ದು ಆ ಸಪ್ತೋತ್ಸವನ ನೀವು 28ನೇ ತಾರೀಕಿಂದನೂ ನೀವು ಶುರು ಮಾಡ್ಬೋದು. ನಾನು ಹೇಗೆ ಹೇಳ್ಕೊಟ್ಟಿದ್ದೀನೋ ಅದೇ ರೀತಿ ಇರುತ್ತೆ. ಆದರೆ ನಿಮಗೆ ಗುರುವಾರ ಬೇಡ ಅಂತ ಅನ್ನೋರು ನೀವು 28ನೇ ತಾರೀಕಿಂದ ವ್ರತನ ನೀವು ಮಾಡ್ಬೋದು. ಆದರೆ ನಾನಿವತ್ತು ಮಕ್ಕಳು ಸಂತಾನಕ್ಕೆ ಅಂತ ನಾನು ಹೇಳ್ಕೊಡ್ತಾ ಇರೋರು ಅಷ್ಟೇ. ನಿಮಗೆ ಪ್ರಾರಂಭ ಮಾಡಬೇಕು ಅಂದರೆ ಗುರುವಾರದಿಂದ ನೀವು ಪ್ರಾರಂಭ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ನೀವು ಗುರುವಾರದಿಂದನೇ ನೀವು ಪ್ರಾರಂಭ ಮಾಡ್ಬೋದು. ಯಾಕಂದರೆ ಗುರುವಾರ ಬಂದು ಗುರುಗ್ರಹದ ದೋಷಗಳಿದ್ದರೆ ಆ ಗುರುರಾಯರ ಅನುಗ್ರಹದ ಜೊತೆಯಾಗಿ ನಾವು ಸಂಕಲ್ಪ ಮಾಡ್ಕೊಬೇಕು. ಆ ಪೂಜೆಗೆ ನಮಗೆ ರಾಯರ ಅನುಗ್ರಹ ಇರಲಿ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ. ಅಕಸ್ಮಾತ್ ನಿಮಗೆ ಸಪ್ತೋತ್ಸವದ 6 ದಿನಗಳು ಅಂದರೆ 7 ದಿನಗಳು ನಾವು ಮಾಡ್ತೀವಿ ಅನ್ನೋರು ಶುಕ್ರವಾರದ ಬೆಳಗ್ಗಿನ ಜಾವದಿಂದ ನೀವು ಮಾಡ್ಕೊಬೋದು. ಇಲ್ಲ ನಾವು ಬುಧವಾರ ಹೆಂಡು ಮಾಡಿ ನಾವು 6ನೇ ತಾರೀಕು ನಾವು ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನನ ನಾವು ಮಾಡ್ತೀವಿ ಅನ್ನೋರು ಅವತ್ತು ಕೂಡ ನೀವು ಮಾಡ್ಕೊಬೋದು. ಆದರೆ ಇದು ನಾನು ಹೇಳ್ಕೊಡ್ತಾ ಇರೋದು ಸಪ್ತೋತ್ಸವ ದಿನಗಳಲ್ಲಿ ಮಾಡ್ಕೊಳ್ಳೋ ಅಂಥ ಪುಟ್ಟ ಅನುಷ್ಠಾನನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಈ ಅನುಷ್ಠಾನ ಮಾಡೋವಂಥ ದಂಪತಿಗಳು ಪುರುಷರು ಮಾಡೋದಾಗಲಿ ಅಥವಾ ಮಹಿಳೆಯರೇ ಮಾಡ್ತೀನಿ ಅಂದರೆ ನಿಮ್ಮಲ್ಲಿ ಮೊದಲು ಯಾರು ಮಾಡ್ತೀರಾ ಅಂತ ನೀವು ಮೊದಲಿಗೆ ಸಂಕಲ್ಪ ಮಾಡಿಕೊಂಡು ತೀರ್ಮಾನ ಮಾಡ್ಕೊಳ್ಳಿ. ಅಂದರೆ ಗಂಡ ಮಾಡ್ತಾರಾ ಅಥವಾ ಹೆಂಡತಿ ಮಾಡ್ತಾರಾ ಅಥವಾ ಇಬ್ಬರೂ ಸೇರಿ ಮಾಡ್ತಾರಾ ಅಂತ ನಿಮಗೆ ನೀವು ಮೊದಲು ನಿರ್ಧಾರನ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ನೀವು ಮುಖ್ಯವಾಗಿ ನೀವು ಬ್ರಹ್ಮ ಮುಹೂರ್ತದಲ್ಲಿ ಮಾಡೋ ಅಂಥದ್ದನ್ನು ಮಾಡಲೇಬೇಕು. ಸಪ್ತೋತ್ಸವ ಅಂದರೆ 28ನೇ ತಾರೀಕಿಂದ ಬ್ರಹ್ಮ ಮುಹೂರ್ತದಲ್ಲಿ ಸ್ಟಾರ್ಟ್ ಆಗುತ್ತೆ. ನೀವು ಬ್ರಹ್ಮ
ಮುಹೂರ್ತದಲ್ಲಿ ಎದ್ದು ದಂಪತಿಗಳು ಇಬ್ಬರೂ ಮಾಡ್ತೀವ್ರಿ ಅಂದರೆ ಇಬ್ಬರೂ ಮಾಡ್ಬೋದು. ಅಂದರೆ ಸಂಕಲ್ಪ ಮಾಡುವಾಗ ಇಬ್ಬರು ಜೊತೆಯಾಗಿ ಸೇರಿಕೊಂಡು ಸಂಕಲ್ಪ ಮಾಡಬೇಕಾಗುತ್ತೆ. ಪೂಜೆ ಮಾಡುವಾಗಲೂ ಒಟ್ಟಿಗೆ ಇಬ್ಬರು ಕುಳಿತು ಪೂಜೆ ಮಾಡೋ ಅಂಥದ್ದನ್ನು ಮಾಡಬೇಕಾಗುತ್ತೆ. ಸರಿನಾ ಸ್ನೇಹಿತರೆ? ಅಂದರೆ ನಿಮ್ಮ ನಿರ್ಧಾರ, ನೀವು ಯಾರು ಇಬ್ಬರೂ ಸೇರಿ ಮಾಡ್ತೀರಾ, ಒಬ್ಬರು ಸೇರಿಕೊಂಡು ಒಬ್ಬೊಬ್ಬರೇ ಮಾಡ್ತೀರಾ ಅನ್ನೋದನ್ನ ನಿರ್ಧಾರ ಮಾಡ್ಕೊಳ್ಳಿ. ದಂಪತಿಗಳು ಸಮೇತ ಮಾಡಿದ್ರೂ ನೀವು ಏನು ಮಾಡಬೇಕು ಅಂದರೆ ಇಬ್ಬರೂ ದಂಪತಿಗಳು ಬ್ರಹ್ಮ ಮುಹೂರ್ತದಲ್ಲೇ ಎದ್ದೇಳಬೇಕಾಗುತ್ತೆ. ಯಾಕಂದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನೀವು ಪೂಜೆ ಮಾಡಿದಾಗ ವಿಶೇಷವಾಗಿ ನಿಮಗೆ ಗಂಡಂದರು ಯಾವುದೋ ಒಂದು ಕೆಲಸದ ಮೇಲೆ ಹೋಗಿರ್ತಾರೆ, ಅವರಿಗೆ ಮಾಡೋಕ್ಕೆ ಅವಕಾಶ ಇಲ್ಲದಿದ್ದಾಗ ನೀವು ಯಾವ ರೀತಿ ಸಂಕಲ್ಪ ಮಾಡಿರ್ತೀರೋ, ಮೊದಲ ದಿನ ನೀವು ಯಾವ ರೀತಿ ಸಂಕಲ್ಪ ಮಾಡಿರ್ತೀರೋ ಅದು 7 ದಿನಗಳ ಕಾಲ ನಿರಂತರವಾಗಿ ಇರಬೇಕಾಗುತ್ತೆ. ಅದಕ್ಕೆ ನೀವು ಮೊದಲೇ ಸಂಕಲ್ಪ ಮಾಡೋದಕ್ಕಿಂತ ಮುಂಚೆ ನೀವು ಮನಸ್ಸಲ್ಲಿ ಅಂದ್ಕೊಬೇಕು, ನಾವು ಒಬ್ಬರೇ ಮಾಡ್ತೀವಿ, ಇಲ್ಲ ಇಷ್ಟು ಜನ ಮಾಡ್ತೀವಿ ಅಂತ ನೀವು ಅಂದ್ಕೊಂಡು ನೀವು ಸಂಕಲ್ಪ ಸೇವೆಗೆ ಸಿದ್ಧರಾಗಬೇಕು. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ವಿಶೇಷವಾಗಿ ನೀವು ಬ್ರಹ್ಮ ಮುಹೂರ್ತದಲ್ಲಿ ನೀವು ಸೇವೆನ ಮಾಡಬೇಕಾಗುತ್ತೆ. ಅಂದರೆ ಬ್ರಹ್ಮ ಮುಹೂರ್ತ ಅಂದರೆ ಕೆಲವೊಬ್ಬರು ಬ್ರಹ್ಮ ಮುಹೂರ್ತ ಬಂದು ರಾತ್ರಿ 3:30ಯಿಂದ 4:30 ಅಂತ ಹೇಳ್ತಾರೆ, ಕೆಲವೊಬ್ಬರು 4:30ಯಿಂದ 5:30 ಅಂತಾರೆ, ಇನ್ನೊಬ್ಬರು 5:30ಯಿಂದ 6:30 ಅಂತಾರೆ. ನಿಮಗೆ ಯಾವ ಸಮಯದಲ್ಲಿ ನಿಮಗೆ ಅನುಕೂಲ ಆಗುತ್ತೋ, ಒಟ್ಟಿನಲ್ಲಿ ಸೂರ್ಯನ ಕಿರಣಗಳು ಉದಯಿಸಿ ಭೂಮಿ ಮೇಲೆ ಬೀಳೋದಕ್ಕಿಂತ ಮುಂಚಿತವಾಗಿ ನೀವು ಪೂಜೆನ ನೀವು ಮಾಡಬೇಕಾಗುತ್ತೆ. ಆ ರೀತಿ ನೀವು ಪೂಜೆ ವ್ಯವಸ್ಥೆನ ನೀವು ಮಾಡ್ಕೊಬೇಕಾಗುತ್ತೆ. ಇದು ನಿಮ್ಮ ಗಮನದಲ್ಲಿರಲಿ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ನೀವು ಸಂತಾನ ಪ್ರಾಪ್ತಿಗೋಸ್ಕರ ನೀವು ಪೂಜೆ ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಮುಖ್ಯವಾಗಿ ರಾಯರ ವಿಗ್ರಹ ಅಂತೂ ಬೇಕೇ ಬೇಕಾಗಿರುತ್ತೆ. ಇದನ್ನು ನೀವು ಮುಂಚಿತವಾಗಿ ಪುಟಾಣಿದೊಂದು ರಾಯರ ವಿಗ್ರಹ ಮತ್ತು ಪುಟಾಣಿದು ನೀವು ಒಂದು ಕೃಷ್ಣನ ವಿಗ್ರಹ ತಗೊಬೇಕಾಗುತ್ತೆ. 100 ರೂಪಾಯಿ ಕೊಟ್ಟರೆ ಸಾಕು, ನಿಮಗೆ ಒಂದು ಪುಟಾಣಿ ವಿಗ್ರಹ ಖಂಡಿತವಾಗ್ಲೂ ಸಿಗುತ್ತೆ. ಯಾಕಂದರೆ ದಂಪತಿಗಳು ಯಾವುದೇ ಒಂದು ಈ ಪೂಜೆಗೆ ವಿಶೇಷವಾಗಿ ರಾಯರ ವಿಗ್ರಹನೂ ಬೇಕು, ಕೃಷ್ಣನ ವಿಗ್ರಹನೂ ಬೇಕು. ಆ 2 ವಿಗ್ರಹಗಳಿದ್ದಾಗ ಮಾತ್ರ ನಿಮಗೆ ಈ ಪೂಜಾ ಅನುಷ್ಠಾನ ಅಥವಾ ವ್ರತಕ್ಕೆ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಇದು ನಿಮ್ಮ ಗಮನದಲ್ಲಿರಲಿ. ಅದಾದಮೇಲೆ ನಿಮಗೆ ರಾಯರ ಫೋಟೋ ಏನಾದರೂ ಇದ್ದರೆ, ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಕೃಷ್ಣನ ಫೋಟೋ ಇದ್ದರೆ ಸಾಕು, ಆ 2 ಫೋಟೋಗಳಲ್ಲಿ ಒಂದು ಫೋಟೋ ಇದ್ದರೆ ಸಾಕಾಗುತ್ತೆ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ನೀವು ದೇವರ ಮನೆಯಲ್ಲಿ ಮಾಡ್ತೀರಾ ಅಥವಾ ಹಾಲಲ್ಲಿ ಮಾಡ್ತೀರಾ ಅಥವಾ ಅದಕ್ಕೆ ಅಂತ ಸಪ್ರೇಟಾಗಿ ನೀವು ಪೂಜೆ ಮಾಡ್ತೀರಾ ಅಂತ ನೀವು ಮೊದಲು ಸಿದ್ಧತೆಯನ್ನು ಮಾಡಿಕೊಂಡು ಆ ಜಾಗದಲ್ಲಿ ಮಾಡ್ತೀನಿ ಅನ್ನೋದನ್ನು ನೀವು ರೆಡಿ ಮಾಡ್ಕೊಬೇಕಾಗುತ್ತೆ. ಬ್ರಹ್ಮ ಮುಹೂರ್ತದಲ್ಲಿ ನೀವು ಸ್ನಾನ ಮಾಡುವಾಗಲೂ ಅಷ್ಟೇನೆ, ಮೊದಲಿಗೆ ನೀವು ಇವತ್ತಿನ ದಿನ ವ್ರತ ಮಾಡ್ತಾ ಇದ್ದೀರಿ ಅಂತ ಅನ್ನೋ ದಿನ ನೀವು ಯಾವುದೇ ಕಾರಣಕ್ಕೂ ಸಂಕಲ್ಪ ಮಾಡ್ದಲೇ ನೀವು ಸ್ನಾನ ಕೂಡ ಸಂಕಲ್ಪ ಮಾಡಿಯೇ ಮಾಡ್ಕೊಬೇಕು. ಅಂದರೆ ಯಾವ ರೀತಿ ಅಂದರೆ, ರಾಯರೇ, ನಾನು ಇವತ್ತು ಸಂತಾನಕ್ಕೋಸ್ಕರ ನಾನು ಈ ವ್ರತನ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮ ಸಪ್ತೋತ್ಸವ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿ ನಾನು ಮಠಗಳಿಗೆ ಬರೋಕ್ಕಾಗೋದಿಲ್ಲ, ನಾನು ಒಳ್ಳೆ ಸಂತಾನ ನನ್ನ ಹೊಟ್ಟೆಯಲ್ಲಿ ಆಗಲಿ ಅನ್ನೋ ಉದ್ದೇಶದಿಂದ ನಾನು ನನ್ನ ಗಂಡ, ಅಂದರೆ ನೀವು ಯಾವ ರೀತಿ ತೀರ್ಮಾನ ಮಾಡಿರ್ತೀರ, ಗಂಡನ ಜೊತೆ ಮಾಡ್ತಾ ಇದ್ದೀನಿ ಅಂದರೆ ನೀವು ಹೇಳ್ಕೊಬೇಕು, ನನ್ನ ಗಂಡನ ಜೊತೆ ಸೇರಿ ನಾನು ಈ ವ್ರತನ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಬೋದು. ಇಲ್ಲ ನಾವು ಒಬ್ಬರೇ ಮಾಡ್ತಿದ್ದೀರಿ ಅಂದರೆ ನನ್ನ ಗಂಡ ಕೆಲಸದ ಒತ್ತಡದಲ್ಲಿರೋದ್ರಿಂದ ನಾನು ಒಬ್ಬಳು ಕುಳಿತು ಈ ವ್ರತನ ಮಾಡ್ತಾ ಇದ್ದೀನಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಹೇಳಬೇಕಾಗುತ್ತೆ. ಆವಾಗ ನೀವು ಸ್ನಾನ ಮಾಡುವಂಥ ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೀರಾ ಅನ್ನುವಾಗ ನೀವು ಆ ಸ್ನಾನ ಮಾಡೋದಕ್ಕಿಂತ ಮುಂಚೆ ಶುದ್ಧವಾದ ನೀರನ್ನು ನೀವು ಒಂದು ಡಬ್ಬಗೋ ಅಥವಾ ಒಂದು ಬಕೆಟ್ಗೆ ಹಾಕೊಂಡಾಗ ನೀವು ಏನು ಮಾಡಬೇಕು ಅಂದರೆ ಆ ನೀರಿಗೆ ಸ್ವಲ್ಪ ಹಾಲನ್ನು ಹಾಕೋಬೇಕಾಗುತ್ತೆ, ಒಂದು ಚಿಟಿಕೆ ಅರಿಶಿಣ ಹಾಕೋಬೇಕಾಗುತ್ತೆ, ಒಂದು ಚಿಟಿಕೆ ಉಪ್ಪನ್ನ ಹಾಕ್ಕೊಂಡು ಅದಾದಮೇಲೆ ನೀವು 1-2 ಕಾಳು ಮಂತ್ರಾಕ್ಷತೆ ಇದ್ದರೆ ಅದನ್ನು ಕೂಡ ಹಾಕ್ಕೊಂಡು ನೀವು ತಲೆಗೆ ಸ್ನಾನ ಮಾಡೋದಕ್ಕಿಂತ ಮುಂಚೆ ಆ ನೀರನ್ನು ಮುಟ್ಟಿ ಸ್ಪರ್ಶ ಮಾಡಿ ನೀವು ಗಂಗಾದೇವಿಯ ಆಶೀರ್ವಾದನ ನೀವು ತಗೋಬೇಕು. ಅಮ್ಮ ಗಂಗಾ ಮಾತೆ, ನನ್ನಲ್ಲಿ ಯಾವುದಾದ್ರೂ ಜನ್ಮ ದೋಷಗಳು, ರಾಶಿ ದೋಷಗಳು, ನಕ್ಷತ್ರ ದೋಷಗಳು, ಪಿತೃಶಾಪಗಳು, ಅಕ್ಕಪಕ್ಕದವರ ಶಾಪಗಳು, ಮಾಟಮಂತ್ರದ ಶಾಪಗಳು ಯಾವುದೇ ಇದ್ದರೂ ಅದನ್ನೆಲ್ಲ ನೀನು ಹೋಗ್ಲಾಡಿಸಿ
ನನಗೆ ಸಂತಾನ ಪ್ರಾಪ್ತಿ ಆಗೋ ಥರ ಆಶೀರ್ವಾದ ಮಾಡು. ನಾನು ಈ ಸಂತಾನಕ್ಕೋಸ್ಕರ ಈ 7 ದಿನಗಳು ನಾನು ಮನಸ್ಪೂರ್ವಕವಾಗಿ ರಾಯರ ಅನುಗ್ರಹಕ್ಕಾಗಿ ನಾನು ಈ ವ್ರತನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನೀವು ಆ ಗಂಗಾ ಮಾತೆನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನೀವು ಆ ಸ್ನಾನನ ನೀವು ಮಾಡಬೇಕಾಗುತ್ತೆ. ತದನಂತರ ನೀವು ಸ್ನಾನ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪೂಜೆಗಳು ರಾಯರ ಪೂಜೆಗಳನ್ನು ಮಾಡುವಾಗ ಯಾವುದೇ ಕಾರಣಕ್ಕೂ ಹಸಿ ತಲೆಯಲ್ಲಿ ಅಂದರೆ ಟವಲನ್ನು ನೀವು ಮೈಯನ್ನೆಲ್ಲ ಒರೆಸ್ಕೊಂಡಿರೋಂಥ ಟವಲನ್ನು ನೀವು ಯಾವುದೇ ಕಾರಣಕ್ಕೂ ಸುತ್ತಕೊಂಡು ನೀವು ದೇವರ ಕೋಣೆಯಲ್ಲಿ ಇರಬಾರ್ದು. ನೀವು ವ್ರತ ಮಾಡೋದಕ್ಕಿಂತ ಮುಂಚೆ ಅಂದರೆ ಎಲ್ಲ ಶುರು ಮಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ಸ್ವಲ್ಪ ತಲೆಯೆಲ್ಲ ಒರೆಸ್ಕೊಂಡು ನಿಮ್ಮ ಕೂದಲಿರಲ್ಲಿರೋಂಥ ನೀರುಗಳೆಲ್ಲ ಅನುಕಬಾರ್ದು. ಆ ರೀತಿ ನೀವು ಸೀಟ್ಕೊಂಡು ಜಡೆ ಹಾಕ್ಕೊಬೇಕಾಗುತ್ತೆ. ಜಡೆ ಹಾಕ್ಕೊಂಡು ನೀವು ವ್ರತ ಧಾರಣೆ ಮಾಡೋವಂಥವ್ರು ಯಾರೇ ಮಾಡ್ತೀನಿ ಅಂದ್ರೂ ಆ 7 ದಿನಗಳು ಪುರುಷರಾಗಿದ್ದರೆ ಪಂಚೆ ಮತ್ತು ಶಲ್ಯನ ಹಾಕ್ಕೊಬೇಕಾಗುತ್ತೆ. ಹೆಂಗಸರು ಮಾಡ್ತೀವಿ ಅಂತಂದರೆ ಅವರು ಸೀರೆನ ಖಂಡಿತವಾಗ್ಲೂ ಉಟ್ಕೊಂಡಿರಬೇಕು. ಯಾಕಂದರೆ ನಾವು ರಾಯರ ಹತ್ರ ಮತ್ತು ಕೃಷ್ಣನ ಹತ್ರ ನಾವು ಬೇಡುವಾಗ ಸೆರಗೊಡ್ಡಿ ಬೇಡಬೇಕಾಗುತ್ತೆ. ನಮ್ಮ ಬೇಡಿಕೆಗಳನ್ನು ಇಡುವಾಗ ಅವರು ನಮಗೆ ಆಶೀರ್ವಾದ ಮಾಡುವಾಗ ನಾವು ಸೆರಗೊಡ್ಡಿ ಅವರು ಕೊಡುವಂತಹ ಪ್ರಸಾದನ ನಾವು ಸ್ವೀಕರಿಸಬೇಕಾಗುತ್ತೆ. ಯಾಕಂದರೆ ಪ್ರಸಾದ ಕೊಡ್ತಾರೆ ಅಂದರೆ ಅವರು ನಮಗೆ ಕೊಡ್ತಾರೆ ಅನ್ನೋ ಭಾವನೆಯಿಂದ ನಾವು ಬೇಡ್ತಾ ಇರ್ತೀವಿ. ಅದನ್ನು ನಾವು ಕೇಳುವಾಗ ನಾವು ಸೆರಗೊಡ್ಡಿ ಬೇಡಬೇಕಾಗುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಇದೆಲ್ಲನೂ ಯಾಕೆ ಹೇಳ್ತಿದ್ದೀನಿ ಅಂದರೆ ಸ್ನೇಹಿತರೆ, ನೀವು ಮಾಡೋಂಥ ಸೇವೆ ವ್ಯರ್ಥ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಸ್ವಲ್ಪ ವಿಡಿಯೋ ಲೆಂತಿ ಆಗ್ಬೋದು, ಬಟ್ ತಾಳ್ಮೆಯಿಂದ ಕೇಳಿಸ್ಕೊಂಡು ಮಾಡಿ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಡ್ತಾ ಇದ್ದೀನಿ. ಅದಾದಮೇಲೆ ನೀವು ಸ್ನಾನ ಎಲ್ಲ ಮಾಡಾದ್ಮೇಲೆ ನೀವು ಅಲಂಕಾರ ಎಲ್ಲ ಮಾಡ್ಕೊತೀರಾ. ಅದಾದಮೇಲೆ ನೀವು ದೇವರ ಮನೆಗೆ ಬಂದು ನೀವು ತಂದಿರೋಂಥ ಅಥವಾ ನಿಮ್ಮ ಮನೆಯಲ್ಲಿರೋಂಥ ರಾಯರ ಫೋಟೋ ಇರ್ಬೋದು ಅಥವಾ ಕೃಷ್ಣನ ಫೋಟೋ ಇರ್ಬೋದು, ಅದನ್ನು ನೀವು ತುಳಸಿಗಳಿಂದ ಹೂಗಳಿಂದ ನಿಮಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತೀರೋ ಅಷ್ಟು ಚೆನ್ನಾಗಿ ನೀವು ಅಲಂಕಾರನ ನೀವು ಮಾಡ್ಬೋದು. ಆದರೆ ಇಲ್ಲಿ ವಿಶೇಷವಾಗಿ ನೀವು ಒಂದು ಎಲ್ಲಿ ಮಾಡ್ತೀರ ಅಲ್ಲಿ ನೀವು ಒಂದು ಮಣೆನ ಹಾಸ್ಬೇಕಾಗುತ್ತೆ. ಆ ಮಣೆಯ ಮೇಲೆ ನೀವು ಕೆಂಪುದು ಇಲ್ಲ ಹಳದಿ ಕಲರು ಇಲ್ಲ ಕೇಸರಿ ಬಣ್ಣದ ಬಟ್ಟೆನ ನೀವು ಹಾಸಬೇಕಾಗುತ್ತೆ. ಅದರ ಮೇಲೆ ನೀವು ಒಂದು ತಾಮ್ರದ ತಟ್ಟೆಯನ್ನಿಟ್ಟು ಅದರ ಮೇಲೆ ನೀವು ರಾಯರ ವಿಗ್ರಹನ ಇಡಬೇಕಾಗುತ್ತೆ. ಅದರ ಮುಂದೆ ನೀವು ಕೃಷ್ಣನ ವಿಗ್ರಹನ ಇಡ್ಬೋದು, ಇಲ್ಲ ಒಂದೇ ತಟ್ಟೆಯಲ್ಲಿ ಇಡ್ತೀನಿ ಅಂದರೆ ಇಡ್ಬೋದು. ಅದಾದಮೇಲೆ ಮತ್ತೊಂದು ತಾಮ್ರದ ತಟ್ಟೆ ಇದ್ದರೆ ಅದರ ಒಳಗಡೆ ನೀವು ತೆಂಗಿನಕಾಯಿನ ಇಡ್ಬೋದು. ಅಕಸ್ಮಾತ್ ಇಲ್ಲ ಅಂತ ಅಂದರೆ ನೀವು ಒಂದು ಅಡಿಕೆ ಪಟ್ಟಿಯ ಎಲೆನ ನೀವು ತಗೊಂಡು ಅದರ ಒಳಗಡೆ ನೀವು ಒಂದು ಹಳದಿ ಬಟ್ಟೆ ಅಂದರೆ ಹಳದಿ ಕಲರ್ ಇರ್ಬೋದು, ಇಲ್ಲ ಕೆಂಪು ಬಟ್ಟೆ ಇರ್ಬೋದು, ಇಲ್ಲ ಕೇಸರಿ ಬಣ್ಣದ ಒಂದು ಬ್ಲೌಸ್ ಪೀಸ್ ಆದರೂ ತೊಗೊಬೋದು. ಅಥವಾ ನೀವು ಪಂಚೆ ಅಥವಾ ಶಲ್ಯ ಥರ ಇರೋದನ್ನ ತಗೊಂಡು ನೀವು ಅದನ್ನು ಆ ಅಡಿಕೆ ಪಟ್ಟಿಯ ಎಲೆ ಮೇಲೆ ಇಟ್ಟು ಅದರ ಮೇಲೆ ನೀವೇನು ಮಾಡಬೇಕು, 2 ತೆಂಗಿನಕಾಯಿ ಅಥವಾ ಸಿಪ್ಪೆ ಸಮೇತ ಇರುವಂಥ 2 ತೆಂಗಿನಕಾಯಿಗಳನ್ನು ನೀವು ಇಟ್ಟು ಅದರ ಮೇಲೆ ನೀವು ಸ್ವಲ್ಪ ಎಲೆ ಮತ್ತು ಅಡಿಕೆನ ಇಟ್ಟು ನಿಮಗೆ ಯಥಾಶಕ್ತಿ ದಕ್ಷಿಣೆ 11 ರೂಪಾಯಿ ಇರ್ಬೋದು, 21 ರೂಪಾಯಿ ಇರ್ಬೋದು, 101 ರೂಪಾಯಿ ಇರ್ಬೋದು, ಅಷ್ಟನ್ನು ನೀವು ರಾಯರಿಗೆ ನೀವು ಸಂಕಲ್ಪ ಮಾಡೋಕ್ಕೆ ಇಟ್ಟು ಅದರ ಎದುರಿಗೆ ಬಲಭಾಗದಲ್ಲಿ ನೀವು ಒಂದು ಪುಟಾಣಿದು ಅಂದರೆ ಸಂಕಲ್ಪಕ್ಕೆ ತೆಂಗಿನಕಾಯಿ ಇಟ್ಟಿರ್ತೀರಲ್ಲ ಅದರ ಎದುರಿಗೆ ನೀವು ಸ್ವಲ್ಪ ಒಂದು ಪುಟಾಣಿದು ಗಣಪತಿದು ನೀವು ಒಂದು ಪ್ರತಿಮೆ ಇರ್ಬೋದು ಇಲ್ಲ ಒಂದು ಫೋಟೋ ಇರ್ಬೋದು, ಅದನ್ನು ನೀವು ಇಟ್ಕೊಂಡು ನೀವು ಪೂಜೆ ಮಾಡಿ. ಯಾಕಂದರೆ ಯಾವುದೇ ಒಂದು ವ್ರತಗಳನ್ನು ನಾವು ಅನುಷ್ಠಾನಗಳನ್ನು ಮಾಡುವಾಗ ಗಣಪತಿ ಪೂಜೆನ ನಾವು ಮಾಡಿ ಗಣಪತಿಯಲ್ಲಿ ನಾವು ಪ್ರಾರ್ಥನೆ ಮಾಡಿ ಹೋದಂಥ ಕೆಲಸಗಳು ಯಾವತ್ತೂ ವ್ಯರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಓಂ ಗಂ ಗಣಪತೇ ನಮಃ ಅಂತ ಒಂದು ಬೀಜಾಕ್ಷರಿ ಮಂತ್ರನ ಗಣಪತಿಗೆ ನೀವು ಹೇಳ್ಕೊಂಡು ಅದಾದಮೇಲೆ ನೀವು ಸಂಕಲ್ಪ ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ಗಣಪತಿಗೆ ನೀವು ಒಂದು ತುಂಡು ಬೆಲ್ಲದ ತುಂಡನ್ನು ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಹೆಸರು, ನಿಮ್ಮ ನಕ್ಷತ್ರ, ಗೋತ್ರ, ನೀವು ಯಾವ ಉದ್ದೇಶಕ್ಕೆ ವ್ರತ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೀವು ಗಣಪತಿ ಹತ್ರ ನೀವು ಹೇಳ್ಕೊಬೇಕಾಗುತ್ತೆ. ನೀವು ಮಂತ್ರಾಕ್ಷತೆ ಕೂಡ ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು. ನಿಮಗೆ ಗೊತ್ತು ಯಾವ ರೀತಿ ಮಂತ್ರಾಕ್ಷತೆನ ರೆಡಿ ಮಾಡಿ ಇಟ್ಕೊಂಡಿರಬೇಕು ಅಂತ. ಅದಾದಮೇಲೆ ಅದು ರೆಡಿ ಮಾಡ್ಕೊಂಡಾದ್ಮೇಲೆ ಗಣಪತಿನ ಪೂಜೆ ಮಾಡಾದ್ಮೇಲೆ ನೀವು ಈ 2 ತೆಂಗಿನಕಾಯಿಗಳನ್ನು ಇಟ್ಕೊಂಡು ನೀವು ಯಾವ ರೀತಿ ಸಂಕಲ್ಪ ಮಾಡ್ಕೊಬೇಕು ಅಂದರೆ, ನಮಗೆ ಸಪ್ತೋತ್ಸವ
7 ದಿನಗಳಿರೋದ್ರಿಂದ ನಾವು ಕೂಡ ಮನೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ರಾಯರ ಮಠಗಳಿಗೆ ಬರೋದಕ್ಕೆ ಆಗೋದಿಲ್ಲ, ಮನೆಯಲ್ಲೇ ಮಾಡ್ತಾ ಇದ್ದೀವಿ. ರಾಯರೇ ನಮಗೆ ಆದಷ್ಟು ಬೇಗ ಒಳ್ಳೆ ಸಂತಾನ ಪ್ರಾಪ್ತಿ ಆಗೋ ಥರ ನೀವು ಆಶೀರ್ವಾದ ಮಾಡಿ ಅಂತ ನೀವು ಆ ಸಂಕಲ್ಪನ ನೀವು ಮಾಡ್ಕೊಬೇಕಾಗುತ್ತೆ. ಅದನ್ನು ಕೃಷ್ಣನ ಸಮೇತ ನೀವು ಸಂಕಲ್ಪ ಮಾಡ್ಕೊಬೇಕು. ನೀವು ಸಂಕಲ್ಪ ಮಾಡ್ಕೊಳ್ಳುವಾಗ ಏನು ಮಾಡಬೇಕು ಅಂದರೆ ನಿಮ್ಮ ನಕ್ಷತ್ರ, ಗೋತ್ರ, ನೀವು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ಯಾವ ರಾಶಿಯಲ್ಲಿ ಹುಟ್ಟಿದ್ದೀರಾ, ಅಥವಾ ನಿಮ್ಮ ಗೋತ್ರ ಯಾವುದು ಅಂತ ಪ್ರತಿಯೊಂದನ್ನು ಹೇಳ್ಕೊಂಡು ನೀವು ಗಣಪತಿಗೆ ಪ್ರಾರ್ಥನೆ ಮಾಡಿಕೊಂಡು, ಆಮೇಲೆ ನಿಮ್ಮ ಕುಲದೇವರಿಗೆ ನೀವು ಪ್ರಾರ್ಥನೆ ಮಾಡಿಕೊಂಡು, ಇಷ್ಟ ದೇವರಿಗೆ ನೀವು ಸಂಕಲ್ಪ ಮಾಡಿಕೊಂಡು ಎಲ್ಲ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ನೀವು ಇಷ್ಟು ದಿನಗಳ ಅಂದರೆ 7 ದಿನಗಳ ಕಾಲ ನಾವು ಈ ರೀತಿ ಸೇವೆ ಮಾಡ್ತೀರಾ. ಅಂದರೆ ಯಾವ ರೀತಿ ಸೇವೆ ಅಂದರೆ, ನಾನು ನಿಮ್ಮ ಮೂಲ ವಿಗ್ರಹಕ್ಕೆ ನಾನು ಗಂಧನ ಹಚ್ಚಿ ಆ ಗಂಧದ ನೀರನ್ನು ನಾನು ಸೇವನೆ ಮಾಡ್ತೀನಿ. ಅದರಿಂದ ನನಗೆ ಸಂತಾನ ಪ್ರಾಪ್ತಿ ಆಗೋ ಥರ ನೀವು ಮಾಡಿ. ನನ್ನ ಗರ್ಭದಲ್ಲಿ ಯಾವುದಾದರೂ ದೋಷಗಳಿದ್ದರೆ, ಯಾವುದಾದರೂ ನಮಗೆ ಗೊತ್ತಿಲ್ಲದಿದ್ದಂಗೆ ಕಾಯಿಲೆಗಳಿದ್ದರೆ ಆ ಕಾಯಿಲೆಗಳನ್ನೆಲ್ಲ ಹೋಗಿಸಿ, ಶಾಪಗಳಿದ್ದರೆ ಅದೆಲ್ಲ ವಿಮುಕ್ತಿಗೊಳಿಸಿ ನನಗೆ ಒಂದು ಒಳ್ಳೆ ಸಂತಾನನ ನೀವು ಕೊಡಿ ಅಂತೇಳಿ ನಾನು ಈ ಸೇವೆನ 7 ದಿನಗಳ ಕಾಲ ನಾನು ಮಾಡ್ತೀನಿ ಅಂತ ಹೇಳಿ ಅದರಲ್ಲೂ ನೀವು ಹೇಳ್ಕೊಬೇಕು. ಉಪವಾಸ ಇರ್ತೀನಿ ಅನ್ನೋರು ಒಂದೊತ್ತು ಮಾತ್ರ ಉಪವಾಸ ಇರೋವಂಥದ್ದು. ಅಂದರೆ ನೀವು ಯಾವುದೇ ಕಾರಣಕ್ಕೂ ಪೂಜೆ ಮುಗಿಯೋವರೆಗೂ ಯಾವುದೇ ಕಾರಣಕ್ಕೂ ಏನನ್ನೂ ತಿನ್ನಬಾರ್ದು. ಅಂದರೆ ನೀವು ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡ್ತೀರಾ ಅಂದರೆ ನೀವು ಬೆಳಗ್ಗೆ ಒಂದೊತ್ತು ಏನು ತಿನ್ನಬಾರ್ದು. ಇನ್ನು ಮಧ್ಯಾಹ್ನ ನೀವು ಊಟ ಮಾಡ್ಬೋದು, ಇಲ್ಲ ಸಾಯಂಕಾಲ ನೀವು ಊಟ ಮಾಡ್ಬೋದು. ಕೆಲವೊಬ್ಬರಿಗೆ ನಿಶಕ್ತಿ ಆಗಿಬಿಡುತ್ತೆ, 7 ದಿನಗಳ ಕಾಲ ನಿರಂತರವಾಗಿ ಉಪವಾಸ ಇರೋಕ್ಕಾಗೋದಿಲ್ಲ. ಒಂದೊತ್ತಾದ್ರೂ ನೀವು ಉಪವಾಸನ ಬಿಡಬೇಕಾಗುತ್ತೆ. ಅಂದರೆ ಬೆಳಗ್ಗೆ ಹೊತ್ತು ಪೂಜೆ ಮಾಡ್ತಾರಲ್ಲ ಆವಾಗ ನೀವು ಹಾಲು ಹಣ್ಣನ್ನು ನೀವು ತಗೊಬೋದು. ಆ ರೀತಿ ನೀವು ಸಂಕಲ್ಪ ಮಾಡಿಕೊಂಡು ನಾನು ಈ ರೀತಿ ಉಪವಾಸದ ವ್ಯವಸ್ಥೆನ ಮಾಡ್ಕೊಂಡಿದ್ದೀನಿ ಅಂತ ನೀವು ಮೊದಲೇ ಸಂಕಲ್ಪದಲ್ಲಿ ಹೇಳಬೇಕು. ಯಾಕಂದರೆ ಯಾವುದೇ ಒಂದು ಪೂಜೆ ವ್ರತಗಳನ್ನು ನಾವು ಮಾಡುವಾಗ ಸಂಕಲ್ಪ ಮಾಡ್ದಲೇ ನಾವು ಹೇಳ್ದಲೇ ಏನಾದರೂ ಮಾಡಿದರೆ ಅದು ನಮಗೆ ದಕ್ಕೋದಿಲ್ಲ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ ರೀತಿ ನೀವು ಸಂಕಲ್ಪ ಮಾಡಿದ ನಂತರ ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ರಾಯರ ಮೂಲ ವಿಗ್ರಹ ಅಂದರೆ ನೀವು ತೊಗೊಂಬಂದಿರೋಂಥ ರಾಯರ ವಿಗ್ರಹ ಮತ್ತು ನೀವು ಕೃಷ್ಣನ ವಿಗ್ರಹಕ್ಕೆ ಏನು ಮಾಡಬೇಕು, ಒಂದು ತಾಮ್ರದ ತಟ್ಟೆಯಲ್ಲಿ ನೀವು ಇಡಬೇಕು. ಇಡೋದಕ್ಕಿಂತ ಮುಂಚಿತವಾಗಿ ಒಂದು ಶುದ್ಧವಾದ ತಾಮ್ರದ ಚೊಂಬು ಅಥವಾ ತಾಮ್ರದ ಲೋಟದಲ್ಲಿ ನೀವು ಏನು ಮಾಡಬೇಕು ಅಂದರೆ ನೀವು ಶುದ್ಧವಾದ ನೀರನ್ನು ಎತ್ತಿ ಇಟ್ಕೊಬೇಕು. ಅದಕ್ಕೆ ಒಂದು ತುಳಸಿ ದಳ ಹಾಕಬೇಕು. ಅದಕ್ಕೆ ರಾಯರ ಮಂತ್ರಾಕ್ಷತೆ ಇದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ತಯಾರು ಮಾಡಿದಂಥ ಮಂತ್ರಾಕ್ಷತೆ ಇದ್ದರೆ ಅದನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೊಬೇಕು. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಮೊದಲನೇ ದಿನ ನಿಮಗೆ ಸಿಗೋಂಥದ್ದು ರಾತ್ರಿ ಸಮಯಕ್ಕೆ ನಿಮಗೆ ಆ ತೀರ್ಥ ಸಿಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ನೋಡಿ, ಇವಾಗ ಬೆಳಗಿನ ಜಾವ ನೀವು ಪೂಜೆ ಮಾಡ್ತೀನಿ ಅಂತ ಎಲ್ಲ ಸಂಕಲ್ಪ ಮಾಡಿರ್ತೀರಲ್ಲ, ಅದಕ್ಕೆ ನೀವು ಏನು ಮಾಡಬೇಕು, ಶುದ್ಧವಾದದ್ದು ಚಂದನ ಅಂದರೆ ಶ್ರೀಗಂಧದ ತುಂಡನ್ನ ಒಂದು 200 ರೂಪಾಯಿಗೆಲ್ಲ ಸಿಗುತ್ತೆ. ಅದನ್ನು ನೀವು ಗ್ರಂಥಿಗೆ ಅಂಗಡಿಗಳಲ್ಲಿ ತಂದು ಅದನ್ನು ನೀವು ಒಂದು ಸಾಣೆ ಕಲ್ಲಿನ ಮೇಲೆ ಅದನ್ನು ನೀವು ತೇಯಬೇಕಾಗುತ್ತೆ. ಆ ಸಾಣೆ ಕಲ್ಲಿನ ಮೇಲೆ ನೀವು ಗಂಧದ ಚಕ್ಕೆನ ತೇದಾಗ ಅದಕ್ಕೆ ಯಾವುದೇ ರೀತಿ ಇನ್ನೇನನ್ನು ಬೆರೆಸಬಾರ್ದು. ಅರಿಶಿಣ ಪುಡಿ ಆಗಲಿ ಇನ್ನೇನಾಗಲಿ ಏನನ್ನೂ ಬೆರೆಸಬಾರ್ದು. ಬರೀ ಶ್ರೀಗಂಧದ ಚಕ್ಕೆನ ನೀವು ಸಾಣೆ ಕಲ್ಲಿನ ಮೇಲೆ ತೇದು ನೀವು ತಂದಿರೋ ಅಂತಹ ರಾಯರ ವಿಗ್ರಹಕ್ಕೆ ಮತ್ತು ಕೃಷ್ಣನ ವಿಗ್ರಹಕ್ಕೆ ಅದನ್ನು ನೀವು ಗಂಧನ ಲೇಪಿಸಬೇಕಾಗುತ್ತೆ. ಎಷ್ಟು ಲೇಪಿಸ್ತೀರೋ ಅಷ್ಟು ಚೆನ್ನಾಗಿ ನೀವು ಲೇಪಿಸ್ಬಿಟ್ಟು ಅದನ್ನು ನೀವು ಆ ತಾಮ್ರದ ತಟ್ಟೆ ಒಳಗೆ ಆ 2 ವಿಗ್ರಹಗಳನ್ನು ನೀವು ಲೇಪಿಸ್ಬಿಟ್ಟು ಇಡಬೇಕಾಗುತ್ತೆ. ನಿಮಗೆ ಅದನ್ನು ನೀವು ಸಂಪೂರ್ಣವಾಗಿ ಒಂದು ಸಾರಿ ನೀವು ತಟ್ಟೆ ಒಳಗಡೆ ಇಟ್ಮೇಲೆ ಅದನ್ನು ಯಾವುದೇ ಕಾರಣಕ್ಕೂ ಅಲುಗಾಡ್ಸೋಕ್ಕೆ ಹೋಗಬೇಡಿ. ಅದನ್ನು ಬಿಟ್ಟು ಸ್ವಲ್ಪ ಗ್ಯಾಪ್ ಇರೋ ಅಂಥ ಸೈಡಲ್ಲಿ ನೀವು ತುಳಸಿನ ಆ ಪಕ್ಕದಲ್ಲಿ ಇಡ್ಬೋದು. ತಲೆ ಮೇಲೆ ಇಡೋಕ್ಕೆ ನಿಮಗೆ ಅವಕಾಶ ಇದ್ದರೆ ಇಡ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಅಲುಗಾಡ್ಸೋಕ್ಕೆ ಹೋಗಬೇಡಿ, ಸರಿನಾ? ಅದಾದಮೇಲೆ ನೀವು ಕೃಷ್ಣನಿಗೆ ಮತ್ತು ರಾಯರಿಗೆ ಎಷ್ಟು ಆ ತಟ್ಟೆಯ ತುಂಬ ತುಳಸಿನ ನೀವು ತುಂಬಿಸೋಕ್ಕೆ ಆಗುತ್ತೋ ಅಷ್ಟು ನೀವು ಅಷ್ಟೋತ್ತರ ಅಂದರೆ ರಾಯರ ಅಷ್ಟಾಕ್ಷರ ಮಂತ್ರಗಳನ್ನು ನೀವು 108 ಸರಿ ಅಥವಾ 11 ಸರಿ 21 ಸರಿ ನೀವು ಹೇಳ್ಕೊಂಡು ಆ ತಟ್ಟೆಯ ತುಂಬ ನೀವು ಇಡ್ಬೋದು. ಅದಾದಮೇಲೆ ನೀವು ಕುಣಿಸಿದ ನಂತರ ಪೂಜೆಗೆ ನೀವು ಹಣ್ಣುಗಳನ್ನು ಇಡ್ತೀನಿ ಅಂದರೆ ನಿಮ್ಮ ಯಥಾಶಕ್ತಿ ಯಾವ ಹಣ್ಣುಗಳಿರುತ್ತೋ 7 ದಿನಗಳ ಕಾಲ ಯಾವ ಹಣ್ಣು ಇರುತ್ತೋ ಆಪಲ್ ಇಡ್ಬೋದು, ಆರೆಂಜ್ ಇಡ್ಬೋದು, ಅಥವಾ ದ್ರಾಕ್ಷಿ ಇಡ್ಬೋದು, ಮೂಸಂಬಿ ಇಡ್ಬೋದು, ನಿಮಗೆ ಯಾವುದು ಹಣ್ಣುಗಳನ್ನು ಇಡೋಕ್ಕಾಗುತ್ತೋ ಅದನ್ನು ಇಡ್ಬೋದು. ಅದಾದಮೇಲೆ ನೀವು ಒಂದು ಗ್ಲಾಸಲ್ಲಿ ನೀವು ಕೃಷ್ಣನಿಗೆ ಅಂತ 1 ಗ್ಲಾಸ್ ಪೂರ್ತಿ ನೀವು ಹಾಲನ್ನು ಇಡಬೇಕಾಗುತ್ತೆ.
ಇಡಬೇಕಾಗುತ್ತೆ, ಹಸಿ ಹಾಲನ್ನು ಇಡಬೇಕಾಗುತ್ತೆ. ಆಮೇಲೆ ರಾಯರಿಗೆ ಒಂದು ಬಟ್ಲಲ್ಲಿ ನೀವು ಒಣ ಹಣ್ಣುಗಳು ಅಂದರೆ ದ್ರಾಕ್ಷಿ, ಗೋಡಂಬಿ, ಕಲ್ಸಕ್ಕರೆ ಇದನ್ನು ನೀವು ರಾಯರಿಗೆ ನೈವೇದ್ಯವಾಗಿ ಇಡಬೇಕಾಗುತ್ತೆ. ಇಷ್ಟನ್ನು ನೀವು ಮಾಡಿ ತದನಂತರ ನಿಮ್ಮ ಮನೆಯಲ್ಲಿ ನೀವು ಯಥಾಶಕ್ತಿ ಯಾವ ರೀತಿ ಪೂಜೆ ಮಾಡಬೇಕೋ ಆ ರೀತಿ ನೀವು ಪೂಜೆನೆಲ್ಲ ಮಾಡಿ, ನೀವು ಪೂಜೆ ಮಾಡುವಾಗ ನೀವು ಕೇಳ್ಕೊಬೇಕು ಎಲ್ಲ ನಿಮಗೆ ಯಾವ್ಯಾವ ರೀತಿ ಸಂತಾನ ಬೇಕು, ನಿಮಗೆ ಯಾವ ಉದ್ದೇಶಕ್ಕೆ ನಿಮಗೆ ನೋವಿದೆ, ಯಾರ್ಯಾರು ಏನೇನು ಶಾಪ ಹಾಕಿದ್ದಾರೆ, ಎಷ್ಟು ನೋವು ಕೊಟ್ಟಿದ್ದಾರೆ, ಅದನ್ನೆಲ್ಲ ನೀವು ರಾಯರ ಹತ್ರ ಬಿಡಿ ಬಿಡಿಯಾಗಿ ಹೇಳ್ಕೊಬೇಕು. ಹೇಳ್ಕೊಂಡಾಗ ರಾಯರು ನೀವು ಆಡುವಂಥ ನಿಮ್ಮ ಸಮಸ್ಯೆಗಳನ್ನು ಅವರು ಆಲಿಸಿ ನಿಮಗೆ ಸಪ್ತೋತ್ಸವ ದಿನಗಳಲ್ಲಿ ನಿಮ್ಮಲ್ಲಿ ಏನಾದ್ರೂ ನ್ಯೂನತೆಗಳಿದ್ದರೆ ಅದನ್ನೆಲ್ಲ ಹೋಗಲಾಡಿಸಿ ನಿಮಗೆ ಆಶೀರ್ವಾದ ಮಾಡ್ತಾರೆ. ಅಕಸ್ಮಾತ್ ನಿಮಗೆ ಅವತ್ತಿನ ದಿನ ನಿಮಗೆ ಏನಾದ್ರೂ ನೀವು ಸಂಕಲ್ಪ ಮಾಡುವಂಥ ಸಮಯದಲ್ಲಿ ನಿಮಗೆ ಉಪವಾಸ ಇರೋಕ್ಕೆ ಆಗುತ್ತೆ ಅಂದರೆ ನೀವು ಉಪವಾಸ ಮಾಡ್ಬೋದು. ಇಲ್ಲ ನಮ್ಮ ಕೈಯಲ್ಲಿ ಉಪವಾಸ ಆಗಲ್ಲ ಅನ್ನೋದನ್ನ ನೀವು ಮೊದಲೇ ತಿಳಿಸಿ ಅಂತ ನಾನು ಹೇಳಿದ್ದೀನಿ, ಅದನ್ನು ನೀವು ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ವಿಶೇಷವಾಗಿ ನೀವು ರಾಯರಿಗೆ ಹಚ್ಚಿದಂಥ ಚಂದನ ಇರುತ್ತಲ್ಲ, ರಾಯರಿಗೆ ಯಥಾಶಕ್ತಿ ಪೂಜೆಗಳೆಲ್ಲ ಮಾಡಿರ್ತೀರ. ಮಾಡಿದ ನಂತರ ನೀವು ಸಂಜೆಯ ತನಕ ಅಂದರೆ ರಾತ್ರಿಯ ತನಕ ನೀವು ರಾಯರ ವಿಗ್ರಹನ ಯಾವುದೇ ಕಾರಣಕ್ಕೂ ಟಚ್ ಮಾಡೋಕ್ಕೆ ಹೋಗಬೇಡಿ. ನೀವು ಜಾಸ್ತಿ ಅಲಂಕಾರ ಮಾಡ್ತೀನಿ, ನನಗೆ ಇಡಲೇಬೇಕು ರಾಯರ ಮೇಲೆ ಹೂವು ಅಲಂಕಾರ, ಅದು ಬೇಕಾಗಿಲ್ಲ. ರಾಯರು ಯಾವತ್ತೂ ಆಡಂಬರ ಪೂಜೆನ ಇಷ್ಟಪಡೋದಿಲ್ಲ. ನಿಮಗೆ ರಾಯರು ಇಷ್ಟಪಡೋದು ಒಂದೇ ಒಂದು ತುಳಸಿ ದಳ ಮಾತ್ರ. ಕೃಷ್ಣ ಕೂಡ ಅಷ್ಟೇ ಒಂದೇ ದಳ ತುಳಸಿನ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ನಿಮ್ಮ ಮನೆಗೆ ರಾಯರು ಮತ್ತು ಕೃಷ್ಣರು ಸ್ವತಃ ಬಂದಿರ್ತಾರೆ. ನೀವು ವಿಗ್ರಹನ ಒಂದು ಸಾರಿ ಪ್ರತಿಷ್ಠಾಪನೆ ಮಾಡಿದಂಥ ಸಮಯದಲ್ಲಿ ಸ್ವತಃ ಅವರೇ ಇರ್ತಾರೆ. ಅಂಥ ಸಮಯದಲ್ಲಿ ನೀವು ಅಲುಗಾಡ್ಸೋಕ್ಕೆ ಹೋಗಬೇಡಿ. ಅದಾದಮೇಲೆ ನಿಮ್ಮ ಮನೆಯಲ್ಲಿ ಯಥಾ ಪ್ರಕಾರ ಆ ತಟ್ಟೆನ ಬಿಟ್ಟು ಬೇರೆ ಕಡೆ ಅಂದರೆ ಮಣೆಯ ಮೇಲೆ ನೀವು ಎಷ್ಟು ಪೂಜೆ ಮಾಡ್ತಿರೋ, ಏನೇನು ಹಣ್ಣು ಇಡಬೇಕು ಅನಿಸುತ್ತೋ, ನಿಮಗೆ ಹೆಂಗೆ ಪೂಜೆ ಮಾಡಬೇಕು ಅನಿಸುತ್ತೋ ಹಂಗೆಲ್ಲ ನೀವು ಮಾಡ್ಬೋದು. ಆದರೆ ಸಂಕಲ್ಪ ಮಾಡ್ಕೊಳ್ಳುವಾಗ ನೀವು ಮಂತ್ರಾಕ್ಷತೆ ಮತ್ತು ಒಂದು ಹೂವು ಎಲ್ಲನೂ ಇಟ್ಕೊಂಡು ನೀವು ಸಂಕಲ್ಪ ಮಾಡ್ಕೊಬೇಕಾಗುತ್ತೆ. ಸಂಕಲ್ಪ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಾದ್ಮೇಲೆ ನೀವು ಯಾವುದೇ ಕಾರಣಕ್ಕೂ 7 ದಿನಗಳ ಕಾಲ ಯಾರ ಮನೆಗೂ ಹೋಗಬಾರ್ದು. ಅಂದರೆ ನೆಂಟರಿಷ್ಟ್ರ ಮನೆಗೆ ನೀವು ಹೋಗೋಂಗಿರಲ್ಲ. ಯಾವಾಗ್ಲೂ ಯಾರ ಎಂಜಿಲು ಕೂಡ ದಂಪತಿಗಳ ಸಮೇತ ಏನಾದರೂ ಮಾಡ್ತೀನಿ ಅಂದರೆ ಯಾರ ಎಂಜಿಲು ಒಬ್ಬರ ಎಂಜಲು ಇನ್ನೊಬ್ಬರು ಎಂಜಲನ್ನ ನೀವು ತಿನ್ನಬಾರ್ದು. ಇದೆಲ್ಲ ಹೇಳೋಕ್ಕೆ ಹೋದರೆ ಕೆಲವೊಬ್ಬರಿಗೆ ಬೇಜಾರಾಗುತ್ತೆ. ಕೆಲವೊಬ್ಬರಿಗೆ ಸತ್ಯ ಹೇಳಿದಾಗ ಅವರು ಒಂಥರ ಬೇರೆ ಥರನೇ ತಿಳ್ಕೊತಾರೆ. ಅದಕ್ಕೆ ನನಗೆ ಹೇಳೋಕ್ಕೆ ಸ್ವಲ್ಪ ಬೇಜಾರು. ಆದರೂ ನನಗೆ ಹೇಳ್ಕೊಡೋ ಅಂಥ ಕರ್ತವ್ಯ. ಬೇಕಾದ್ರೆ ನೀವು ಯಾವುದೇ ಮಠಾಧೀಶರನ್ನು ನೀವು ಹೋಗಿ ನಾನು ಹೇಳಿರೋ ಅಂಥ ವಿಚಾರಗಳನ್ನು ತಿಳಿದು ಬೇಕಾದ್ರೆ ಸಲಹೆನ ನೀವು ಪಡ್ಕೊಂಡು ಹೇಳ್ಬೋದು. ನನಗೊಬ್ರು ಈ ಥರ ಹೇಳಿದ್ದಾರೆ ಅಂತಲೂ ನೀವು ಕೇಳಿ ತಿಳ್ಕೊಂಡು ಮಾಡ್ಬೋದು. ಯಾಕಂದರೆ ನೀವು ವ್ರತಧಾರಣೆ ಮಾಡುವಾಗ ಯಾರೊಬ್ಬರ ಎಂಜಿಲುಗಳನ್ನು ನೀವು ತಿನ್ನಬಾರ್ದು. ಯಾಕಂದರೆ ಯಾವ್ಯಾವ ಕರ್ಮಗಳಿರುತ್ತೋ ಆ ಕರ್ಮಗಳು ಶಾಪಗಳು ನಿಮಗೆ ಬರುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ಆ ವ್ರತಗಳನ್ನು ಮಾಡೋ ಸಮಯದಲ್ಲಾದ್ರೂ ನೀವು ಯಾರೊಬ್ಬರ ಎಂಜಿಲನ್ನ ನೀವು ತಿನ್ನಬಾರ್ದು, ಯಾರ ಮನೆಗೂ ಹೋಗಬಾರ್ದು. ನೀವು ಸದಾ ರಾಯರು ಮತ್ತು ಕೃಷ್ಣನ ನಾಮಸ್ಮರಣೆಯಲ್ಲೇ 7 ದಿನಗಳ ಕಾಲ ನೀವು ಕಳೆಯಬೇಕಾಗುತ್ತೆ. ಅದಾದಮೇಲೆ ನೀವು ವಿಶೇಷವಾಗಿ ಮಲಗುವಾಗಲೂ ಅಷ್ಟೇ, ನೀವು ರಾತ್ರಿ ಹೊತ್ತು ಚಾಪೆಗಳ ಮೇಲೆ ಮಾತ್ರ ಮಲಗಬೇಕು, ಹಾಸಿಗೆಗಳ ಮೇಲೆ ಮಲಗಬಾರ್ದು. 7 ದಿನಗಳ ಕಾಲ ಯಾರು ವ್ರತ ಧಾರಣೆ ಮಾಡ್ತಾ ಇರ್ತೀರೋ ಅಂಥವರು ಚಪ್ಪಲಿನೂ ಕೂಡ ಹಾಕಬಾರ್ದು ಅಂತ ಹೇಳ್ತಾರೆ. ಆದರೆ ಕೆಲವೊಬ್ಬರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಪಾಪ, ಅಂಥವ್ರಿಗೆ ನಾವೇನು ಹೇಳ್ಬೋದು ಅಂದರೆ ನೀವು ನಿಮ್ಮ ಕೆಲಸಕ್ಕೆ ಮಾತ್ರ ಹೋಗಿದ ಆ ಕ್ಷಣದಲ್ಲಿ ಮಾತ್ರ ಚಪ್ಪಲಿನ ಉಪಯೋಗಿಸಿ. ಬೇರೆ ಕಡೆ ಅಂದರೆ ನಿಮ್ಮ ಮನೆಗಳಲ್ಲೆಲ್ಲ ಚಪ್ಪಲಿನ ನೀವು ಧಾರಣೆ ಮಾಡ್ದಲೇ ಎಷ್ಟು ನೀವು ಶಾಂತವಾಗಿ ಶುದ್ಧವಾಗಿ ನೀವು ಮಾಡ್ತೀರೋ ಅಷ್ಟು ಬೇಗ ನಿಮಗೆ ರಾಯರು ಅನುಗ್ರಹ ಮಾಡ್ತಾರೆ. ಅದಾದಮೇಲೆ ನೀವು ಯಾರೊಬ್ಬರ ಎಂಜಿಲು ಕೂಡ ತಿನ್ನಬಾರ್ದು ಅಂತ ಹೇಳಿದ್ದೀನಿ. ಅದಾದಮೇಲೆ ಯಾರ ಜೊತೆನೂ ನೀವು ಜಗಳ ಮಾಡೋದಾಗಿರ್ಬೋದು, ಮನಸ್ತಾಪ ಆಗಿರ್ಬೋದು, ಕಿತ್ತಾಟ ಆಗಿರ್ಬೋದು, ಬೇರೆಯವರಿಂದ ನೀವು ಶಾಪ ಹಾಕ್ಸ್ಕೊಳ್ಳೋದು. ಯಾಕಂದರೆ ಏನೋ ಒಂದು ಮಾತಾಡ್ತಿರ್ತೀರ, ಆ ಮಾತುಗಳ ಮಧ್ಯದಲ್ಲಿ ಒಂದು ಮಾತು ಹೋಗಿ ಇನ್ನೊಂದು ಮಾತುಗಳು ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಆದಷ್ಟು ಮೌನವಾಗಿದ್ದು ನೀವು ರಾಯರ ಸೇವೆನ ನೀವು ಮಾಡಬೇಕಾಗುತ್ತೆ. ಅದು ಮಾಡಿದ ನಂತರ ನೀವು ವಿಶೇಷವಾಗಿ ರಾಯರದ್ದು ಎಲ್ಲ ಪೂಜೆ ಎಲ್ಲ ಮಾಡಿರ್ತೀರ. ಮಲಗೋ ಅಂಥ ಸಂದರ್ಭದಲ್ಲಿ ಹಾಲಿರುತ್ತಲ್ಲ, ಒಂದು ಅರ್ಧ ಗಂಟೆ ಮಾತ್ರ ಇಡಿ, ಇಲ್ಲ 1 ಗಂಟೆ ಇಟ್ಟು
ಇಟ್ಟಿರ್ತೀರಿ, ಹಸಿ ಹಾಲು ಇಟ್ಟಿರೋದ್ರಿಂದ ಅದು ಒಡೆದೋಗೋಂಥದ್ದಾಗುತ್ತೆ. ಅದನ್ನು ನೀವು ತೆಗೆದು ಒಂದು ಪಾತ್ರೆಗೆ ಹಾಕಿ ಅದನ್ನು ಯಾವುದಾದ್ರೂ ಒಂದು ಶುದ್ಧವಾದ ಪಾತ್ರೆಯಲ್ಲಿ ಹಾಕಿ ಅದನ್ನು ಕಾಯಿಸಿ ಎತ್ತಿ ಇಟ್ಕೊಂಡಿರಿ. ಅದನ್ನು ನೀವು ಮತ್ತು ಗಂಡ ಮತ್ತು ಹೆಂಡತಿಯರು ಮಲಗೋ ಅಂಥ ಸಮಯದಲ್ಲಿ, ಅಂದರೆ ರಾತ್ರಿ ಮಲಗೋ ಅಂಥ ಸಮಯದಲ್ಲಿ ನೀವು ಗಂಡ ಹೆಂಡತಿಯರು ಅರ್ಧನ ಇಬ್ಬರೂ ಸೇರಿಸಿ ಆ ಹಾಲನ್ನು ನೀವು ಕುಡಿಬೇಕಾಗುತ್ತೆ. ಅದಾದಮೇಲೆ ನೀವು ಯಥಾ ಪ್ರಕಾರ ನೀವು ಪೂಜೆಗೆ ನೀವು ಎಲ್ಲ ಅಣಿ ಮಾಡ್ಕೊಂಡಿರ್ತೀರಲ್ಲ, ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ರಾಯರ ಅಷ್ಟಾಕ್ಷರ ಮಂತ್ರಗಳನ್ನು ನೀವು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಬೆಳಗ್ಗೆ ಸಮಯದಲ್ಲಿ 108 ಸರಿ ಹೇಳ್ಕೊಬೇಕು, ಮಧ್ಯಾಹ್ನ ಸಮಯದಲ್ಲಿ ಹೇಳ್ಕೊತೀನಿ ಅನ್ನೋರು ಹೇಳ್ಕೊಬೋದು, ಸಂಜೆನೂ ನೀವು ಹೇಳ್ಕೊಬೇಕು. ಸಂಜೆ ಮತ್ತು ಬೆಳಗ್ಗೆ ಟೈಮಲ್ಲಿ ಮಿಸ್ ಮಾಡದೆ 108 ಸರಿ ನೀವು ರಾಯರ ಅಷ್ಟಾಕ್ಷರ ಮಂತ್ರನ ಹೇಳ್ಕೊಬೇಕಾಗುತ್ತೆ. ಅಂದರೆ ಶ್ರೀ ರಾಘವೇಂದ್ರಾಯ ನಮಃ ಅಂತ, ಶ್ರೀ ಕೃಷ್ಣಾಯ ನಮಃ ಅಂತ ನೀವು ಹೇಳ್ಕೊಬೇಕಾಗುತ್ತೆ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ವಿಶೇಷವಾಗಿ ನೀವು ಸಾಧ್ಯವಾದಷ್ಟು ರಾತ್ರಿ ಮಲಗೋ ಅಂಥ ಸಮಯದಲ್ಲಿ ನೀವು ಇದನ್ನು ಮಾಡಬೇಕು. ಬೆಳಗಿನ ಜಾವ ನೀವು ಎಲ್ಲ ಪೂಜೆ ಎಲ್ಲ ಮಾಡಾದಮೇಲೆ ನೀವು ಪ್ರದಕ್ಷಿಣೆ ಸೇವೆನ ಮಾಡಬೇಕು. ನಾನು ಅದನ್ನು ಮರ್ತುಬಿಟ್ಟಿದ್ದೆ. ಪ್ರದಕ್ಷಿಣೆ ಸೇವೆ ಮಾಡಬೇಕು. ಎಲ್ಲ ಪೂಜೆ ಎಲ್ಲ ಮುಗಿದಾದ್ಮೇಲೆ 11 ಪ್ರದಕ್ಷಿಣೆ ರಾಯರ ವಿಗ್ರಹ ಇಟ್ಟಿರ್ತಾರಲ್ಲ, ರಾಯರ ಫೋಟೋನ ನೋಡಿಕೊಂಡು ಇಲ್ಲ 11 ಪ್ರದಕ್ಷಿಣೆ ಹಾಕಬೇಕಾಗುತ್ತೆ, ಇಲ್ಲ 21 ಹಾಕಬೇಕಾಗುತ್ತೆ, ಇಲ್ಲ ಅಂದರೆ 108. ನೀವು ಎಷ್ಟು ಪ್ರದಕ್ಷಿಣೆ ಹಾಕ್ತೀರಿ ಅಂತ ನೀವು ನಿರ್ಧಾರ ಮಾಡಿಕೊಂಡು ರಾಯರ ವಿಗ್ರಹನ ನೋಡಿಕೊಂಡು ನೀವು ಕಾಲನ್ನು ಅಂದರೆ ಮಂಡಿನ ಮಡಚ್ಕೊಂಡು ನೆಲದ ಮೇಲೆ ಕೂತ್ಕೊಂಡು ಮಂಡಿನ ಮಡಚಿ ತಲೆನ ಬಾಗಿಸಿ ನೀವು ಪ್ರದಕ್ಷಿಣೆ ಸೇವೆನ ನೀವು ಮಾಡಬೇಕಾಗುತ್ತೆ. ಎಷ್ಟು ಮಾಡ್ತೀರಾ ಅಂತ ನಿರ್ಧಾರ ಮಾಡಿ. ಬೆಳಗ್ಗೆನೂ ಅಷ್ಟೇ ಮಾಡಿ. ಸಾಧ್ಯವಾದರೆ ಮಧ್ಯಾಹ್ನನೂ ಮಾಡ್ತೀನಿ ಅಂದರೆ ಮಧ್ಯಾಹ್ನನೂ ಕೂಡ ಮಾಡ್ಬೋದು. ಇಲ್ಲ ಸಾಯಂಕಾಲ ಮಾತ್ರ ಮಿಸ್ ಮಾಡ್ದಿಲ್ಲ ನೀವು ಬೆಳಗ್ಗೆ ಎಷ್ಟು ಪ್ರದಕ್ಷಿಣೆ ಸೇವೆ ಮಾಡಿರ್ತೀರೋ ಅಷ್ಟನ್ನೇ ನೀವು ಸಾಯಂಕಾಲನೂ ಕೂಡ ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ನಿಮ್ಮ ವ್ರತ ಮುಗ್ದಿರುತ್ತೆ ಅಂದರೆ ತುಪ್ಪದ ದೀಪನ ಅಂಟಿಸಲೇಬೇಕು. 2 ತುಪ್ಪದ ದೀಪನ ನೀವು ರಾಯರಿಗೆ ಅಂಟಿಸಿ ನಿಮಗೆ ಯಥಾ ಪ್ರಕಾರ ಯಾವ್ಯಾವ ರೀತಿ ಪೂಜೆ ಮಾಡೋಕ್ಕಾಗುತ್ತೋ ಅದೆಲ್ಲ ಮಾಡಿ ನಾನು ಹೇಳಿದ ರೀತಿ ನೀವು ಮಲಗಬೇಕಾಗುತ್ತೆ. ಅದಾದಮೇಲೆ ನೀವು ಬೆಳಗಿನ ಜಾವ ನೀವು ಪ್ರತಿದಿನ 7 ದಿನಗಳನ್ನು ನೀವು ರಾಯರ ವಿಗ್ರಹನ ನೀವು ತೊಳೆಯಲೇಬೇಕು. ತೊಳೆಯೋದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ಅಂದರೆ ರಾಯರ ವಿಗ್ರಹ ಇಟ್ಟಿರ್ತೀರಲ್ಲ, ಕೃಷ್ಣನ ವಿಗ್ರಹಕ್ಕೆ ನೀವು ಗಂಧ ಲೇಪನ ಮಾಡಿರ್ತಾರಲ್ಲ, ಆ ಗಂಧನ ನಿಮಗೆ ಏನು ಮಾಡಬೇಕು ಅಂದರೆ ಅದನ್ನು ಯಾವುದೇ ಕಾರಣಕ್ಕೂ ನೀರು ಹಾಕಿ ಫಸ್ಟೇ ತೊಳಿಬಾರ್ದು. ನೀವು ಆ ವಿಗ್ರಹನ ನೀವು ಬೆಳಗಿನ ಜಾವ ನೀವು ಫಸ್ಟ್ನೇ ದಿನ ನೀವು ಇಡುವಾಗ ಅದು ನಿಮಗೆ ಸಿಕ್ಕಲ್ಲ, 2ನೇ ದಿನ ಸಿಕ್ಕುತ್ತೆ. ಆ ವಿಗ್ರಹಕ್ಕೆ ನೀವು ರಾಯರಿಗೆ ಗಂಧ ಲೇಪಿಸ ಮಾಡಿರ್ತೀರಲ್ಲ ಅದನ್ನು ನೀವು ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಅದನ್ನು ಅಭಿಷೇಕ ಥರ ಮಾಡಿ ಅದನ್ನು ನೀವು ಒಂದು ತಾಮ್ರದ ಚೊಂಬಿಗೆ ಅಥವಾ ಒಂದು ತಾಮ್ರದ ತಟ್ಟೆಗೆ ನೀವು ಶೇಖರಣೆ ಮಾಡಿ ಅದೇ ನಿಮಗೆ ಪಾದೋದಕ ಆಗಿರುತ್ತೆ. ಅದೇ ನಿಮಗೆ ಸಂಜೀವಿನಿ ಆಗಿ ನಿಮಗೆ ನಿಮ್ಮ ಗರ್ಭದಲ್ಲಿರುವಂಥ ಯಾವುದೋ ಒಂದು ದೋಷಗಳಿಗೆ ರಾಯರ ಮೂಲ ಔಷಧಿ ಆಗಿರುತ್ತೆ. ಯಾಕಂದರೆ ನಾವು ಒಂದು ದಿನದ ಸೇವೆಯ ಪೂರ್ತಿ ನಾವು ರಾಯರ ಮೈಯ ಮೇಲೆ ಇರುವಂಥ ಆ ಗಂಧನೇ ನಮಗೆ ಔಷಧಿಯಾಗಿ ಪರಿಣಮಿಸುತ್ತೆ, ಮತ್ತು ಕೃಷ್ಣನ ಮೇಲೆ ಹಾಕಿರುವಂಥ ಗಂಧನೇ ನಮಗೆ ಔಷಧಿಯಾಗಿ ಪರಿಣಮಿಸುತ್ತೆ. ಅದನ್ನು ನೀವು ಏನು ಮಾಡಬೇಕು ಅಂದರೆ ಅದನ್ನು ಒಂದು ತಟ್ಟೆಗೆ ನೀವು ತಗೊಂಡು ಅದನ್ನು ಅಭಿಷೇಕದ ಗಂಧದ ಸಮೇತ ಇರುವಂಥ ನೀರನ್ನು ನೀವು ತಗೊಂಡು ಒಂದು ಬಟ್ಲಲ್ಲಿ ಸಪ್ರೇಟಾಗಿ ಇಟ್ಕೊಂಡು ನಿಮ್ಮ ಮನೆಗಳಲ್ಲಿ ಮೃತ್ತಿಕೆ ಇದ್ದರೆ ಅಥವಾ ರಾಯರ ಮಂತ್ರಾಲಯದಿಂದ ತಂದಿರೋವಂಥದ್ದು ರಾಯರ ಮಠಗಳಲ್ಲಿ ತಂದಿರೋವಂಥ ಮಂತ್ರಾಕ್ಷತೆ ಇದ್ದರೆ ಆ ಮಂತ್ರಾಕ್ಷತೆಯ ಜೊತೆ ಹಾಕಿ ಅದಕ್ಕೆ ನೀವು ಸ್ವಲ್ಪ ವಿಶೇಷವಾಗಿ ನೀವು ಪ್ರಾರ್ಥನೆ ಮಾಡಿಕೊಂಡು ಅದನ್ನು ನೀವು ಮಲಗುವಂಥ ಸಮಯದಲ್ಲಿ ಅಥವಾ ನೀವು ಪೂಜೆ ಮಾಡ್ತಿರಲ್ಲ 2ನೇ ದಿನ ಪೂಜೆ ಮಾಡ್ತಿರಲ್ಲ ಆವಾಗ ಗಂಡ ಹೆಂಡತಿಯರು ಇಬ್ಬರು ಆ ತೀರ್ಥ ಸೇವೆಯನ್ನು ನೀವು ಮಾಡೋ ಅಂಥದ್ದನ್ನು ನೀವು ಮಾಡಬೇಕು. ಈ ರೀತಿ ನೀವು 7 ದಿನಗಳು ನೀವು ಈ ರೀತಿ ಮಾಡಿದಾಗ ಖಂಡಿತವಾಗ್ಲೂ ರಾಯರ ಅನುಗ್ರಹದಿಂದ ಸಂತಾನ ಪ್ರಾಪ್ತಿ ಆಗುತ್ತೆ. ನೀವು ಇದನ್ನು ಈ ವರ್ಷ ನೀವು ಮಾಡಿ ನೋಡಿ 7 ದಿನಗಳು ನೀವು ಮೊದಲೇ ನಿರ್ಧಾರ ಮಾಡ್ಕೊಳ್ಳಿ. ನಾನು ಹೇಳ್ತಿರೋದನ್ನ ನೀವು ಕನ್ಫ್ಯೂಸ್ ಆಗಬೇಡಿ. ಗುರುವಾರ ಮಾಡೋದ್ರಿಂದ ಗುರುರಾಯರ ಅನುಗ್ರಹ ಸಿಗಲಿ ಅನ್ನೋ ಉದ್ದೇಶದಿಂದ ಕೆಲವೊಬ್ಬರು ಗುರುವಾರದಿಂದ ಪ್ರಾರಂಭ ಮಾಡಿ ಅಂತ ಹೇಳ್ತಿದ್ದೀನಿ. ಆದರೆ ರಾಯರ ಸಪ್ತೋತ್ಸವ ಮಠಗಳಲ್ಲಿ ಬಂದು 28ನೇ ತಾರೀಕು ಅಂದರೆ ಶುಕ್ರವಾರದಿಂದ ಪ್ರಾರಂಭ ಆಗುತ್ತೆ. ನಿಮ್ಮ ಅನುಕೂಲನ ನೀವು ನೋಡಿಕೊಂಡು ಇದನ್ನು ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಸರಳವಾದದ್ದು, ಆದರೆ ನಿಮ್ಗೆ ಏನು ಅನಿಸ್ಬೋದು, ಅಯ್ಯೋ ಇಷ್ಟೇನಾ ಅಂತ. ಕೆಲವೊಬ್ಬರಿಗೆ ಪಾಪ ಅರ್ಥ ಆಗೋದಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ನೀವು ಒಂದು ನಂಬಿಕೆಯಿಂದ
ನಂಬಿಕೆಯಿಂದ ನೀವು ಇದನ್ನು ಮಾಡ್ಕೊಳ್ಳಿ. ಯಾಕಂದರೆ ನೀವು ಯಾಕೆ ಇದನ್ನು ನಾನು ಹೇಳ್ಕೊಡ್ತಿದ್ದೇನೆ ಅಂದರೆ, ಸ್ವತಃ ರಾಯರ ದೇಹದ ಮೇಲೆ ಹಚ್ಚಿರೋ ಅಂತಹ ಗಂಧಕ್ಕೆ ಅದ್ಭುತವಾದ ಶಕ್ತಿ ಇರುತ್ತೆ. ಅದು ನಮಗೆ ಸಂಜೀವಿನಿಯ ರೀತಿ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಯಾಕಂದರೆ ನಮ್ಮ ದೇಹದಲ್ಲಿ ರೋಗ ರುಜಿನಗಳಿದ್ದಾಗ ಆ ರೋಗ ರುಜಿನಗಳಿಗೆ ನಮಗೆ ಯಾವುದೋ ಒಂದು ಕಾಟದಿಂದ ನಮಗೆ ಅದು ಮುಕ್ತಿನ ಕೊಡಬೇಕಾಗುತ್ತೆ. ಆ ಮುಕ್ತಿಗಳೆಲ್ಲ ಹೋಗಿ ನಮಗೆ ಸಂಜೀವನಿಯಾಗಿ ಕೆಲಸ ಮಾಡೋ ಅಂಥದ್ದು ರಾಯರ ಕೈಯಲ್ಲಿರುತ್ತೆ. ಯಾಕಂದರೆ ಭಗವಂತನ ನಾವು ಭಕ್ತಿಯಿಂದ ಕೇಳ್ಕೊಂಡಾಗ ಖಂಡಿತವಾಗ್ಲೂ ರಾಯರು ನಮಗೆ ಯಾವುದೇ ದೋಷಗಳಿದ್ರೆ ಅದನ್ನೆಲ್ಲ ಪರಿಹಾರ ಮಾಡ್ತಾರೆ. ಕೃಷ್ಣನ ನಾವು ಅಲಂಕಾರ ಮಾಡಿದಾಗ ಕೃಷ್ಣ ಬೆಣ್ಣೆಯ ಕೃಷ್ಣ ಆಗಿರ್ತಾರೆ. ಅವರಲ್ಲಿ ಅದನ್ನು ನಾವು ಗಂಧ ಲೇಪನ ಮಾಡಿದಾಗ ಅದು ಕೂಡ ನಮಗೆ ಆರೋಗ್ಯಕ್ಕೆ ಹೋದಾಗ ಖಂಡಿತವಾಗ್ಲೂ ನಮಗೆ ಅನುಕೂಲ ಮಾಡಿಕೊಡ್ತಾರೆ. ಇದನ್ನು ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ತಿಳಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಈ ಮಾಹಿತಿ ನಿಮಗೆ ಅರ್ಥ ಆಗೋ ರೀತಿ ಹೇಳಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ನೋಡಿ, ನಾನು ಪೂಜೆದೆಲ್ಲ ಹೇಳ್ಕೊಟ್ಟೆ. ಅದಾದಮೇಲೆ ನಿಮಗೆ ಇನ್ನೊಂದು ಮಾಹಿತಿ ತಿಳಿಸ್ತೀನಿ. ಏನಂತ ಅಂದರೆ, ನೀವು ಬೆಳಗ್ಗೆ ಹೊತ್ತು ಇವಾಗ ರಾಯರ ಮೂಲ ವಿಗ್ರಹನ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಸ್ನಾನ ಎಲ್ಲ ಮಾಡಿದ ನಂತರನೇ ನೀವು ಕೃಷ್ಣನ ವಿಗ್ರಹ ಮತ್ತು ರಾಯರ ವಿಗ್ರಹನ ನೀವು ತಗೊಂಡು ಅದನ್ನು ನೀವು ಏನು ಮಾಡಬೇಕು ಅಂದರೆ ಗಂಧನ ನೀವು ಅಭಿಷೇಕದ ಮಾಡಿ ಅದನ್ನು ಎತ್ತಿಟ್ಕೊಂಡು ಅದಾದಮೇಲೆ ನೀವು ಅದನ್ನು ನೀಟಾಗಿ ತೊಳೆಯೋಂಥದ್ದನ್ನ ಮಾಡಬೇಕು. 7 ದಿನಗಳ ಕಾಲ ನೀವು ಆ ಕೃಷ್ಣನ ವಿಗ್ರಹ ಮತ್ತು ರಾಯರ ವಿಗ್ರಹನ ಪ್ರತಿದಿನ ನೀವು ತೊಳೆದು ಪೂಜೆಗೆ ಇಟ್ಕೊಬೇಕು. ಯಾಕಂದರೆ ಪ್ರತಿದಿನವೂ ನಿಮಗೆ ರಾಯರ ಪಾದೋದಕ ನಿಮಗೆ ಬೇಕಾಗಿರೋದ್ರಿಂದ ನೀವು ಅದನ್ನು ಸೇವನೆ ಮಾಡೋದ್ರಿಂದ ಮತ್ತು ಗಂಧ ಹಚ್ಚೋದ್ರಿಂದ ನಿಮಗೆ 7 ದಿನಗಳ ಕಾಲ 2 ವಿಗ್ರಹನ ಖಂಡಿತವಾಗ್ಲೂ ತೊಳ್ಕೊಬೇಕಾಗುತ್ತೆ. ಅದಾದಮೇಲೆ ನೀವು ವಿಶೇಷವಾಗಿ ಅಲ್ಲಿ ಇಟ್ಟಿರೋ ಅಂಥ ತಾಮ್ರದ ತಟ್ಟೆನೂ ಕೂಡ ತೊಳೆದು ನೀವು ಪೂಜೆಗೆ ಉಪಯೋಗಿಸೋಂಥದ್ದನ್ನು ಮಾಡಲೇಬೇಕು. ಯಾಕಂದರೆ ಸ್ನೇಹಿತರೆ, ನೀವೇ ಯೋಚನೆ ಮಾಡಿ, ಪ್ರತಿದಿನವೂ ನಾವು ಗಂಧಲೇಪನ ಮಾಡಿದಾಗ ರಾಯರು ಪ್ರತಿದಿನವೂ ನಿಮ್ಮ ಮನೆಗೆ ಆಹ್ವಾನ ಆಗಿರ್ತಾರೆ. ಅಂಥವರಿಗೆ ಯತಿಗಳಾಗಿರೋದ್ರಿಂದ ಅವರಿಗೆ ಸ್ನಾನನ ನಾವು ಮಾಡಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ವಿಗ್ರಹಗಳನ್ನು ತೊಳೆದು ನೀವು ಪೂಜೆ ಮಾಡಬೇಕಾಗುತ್ತೆ. ಮತ್ತು ನೀವು ಇಟ್ಟಿರೋ ಅಂಥ ಗಂಧೋದಕನ ಅದನ್ನು ಪಾದೋದಕ ಅಂತಾರೆ, ಕೆಲವೊಬ್ಬರು ಗಂಧೋದಕ ಅಂತಾರೆ. ಗಂಧ ಹಚ್ಚಿರೋದ್ರಿಂದ ಅದನ್ನು ಗಂಧೋದಕ ಅಂತಲೂ ಕೂಡ ಕರೀತಾರೆ. ಅದನ್ನು ನೀವು ಸೇವನೆ ಮಾಡೋದಕ್ಕೋಸ್ಕರ ನೀವು ಅದನ್ನು ತೆಗೆದು ಇಟ್ಕೊತೀರಾ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ, ನೀವು ಸಂಕಲ್ಪ ಮಾಡಿದಂತಹ ತೆಂಗಿನಕಾಯಿಗಳಿರುತ್ತಲ್ಲ ಅದನ್ನು ನೀವು 6ನೇ ತಾರೀಕು ಅಂದರೆ ಮಾರ್ಚ್ 6ನೇ ತಾರೀಕು ಅಥವಾ 7ನೇ ತಾರೀಕು 6ನೇ ತಾರೀಕು ನೀವು ಯಾವುದಾದ್ರೂ ರಾಯರ ಮಠಗಳಿಗೆ ಹೋಗಿ ದಂಪತಿಗಳ ಸಮೇತ ನೀವು ಅದನ್ನು ಯಾರಾದರೂ ಬ್ರಾಹ್ಮಣರಿಗೆ ನೀವು ಆ ರಾಯರ ಮಠಗಳಲ್ಲಿರುವಂಥ ಬ್ರಾಹ್ಮಣರಿಗೆ ನೀವು ದಾನವಾಗಿ ಕೊಡಬೇಕಾಗುತ್ತೆ. ನೀವು ಅಕಸ್ಮಾತ್ ನೀವು ಎಲ್ಲೋ ನಿಮ್ಮ ಕಡೆ ಮಠಗಳಿಲ್ಲ ಅಂದರೆ ಅದನ್ನು ನೀವು ದಂಪತಿಗಳು ನಿಮ್ಮ ಮನೆಯಲ್ಲಿ ನಿಮ್ಮ ದಂಪತಿಗಳು ಬಿಟ್ಟರೆ ಇನ್ಯಾರೂ ಅದನ್ನು ಸೇವನೆ ಮಾಡಬಾರ್ದು. ಏನಾದರೂ ಒಂದು ಸ್ವೀಟನ್ನು ಮಾಡಿಟ್ಕೊಂಡು ತಿನ್ನೋ ಅಂಥದ್ದನ್ನು ನೀವು ಸ್ವೀಟ್ ಜಾಸ್ತಿ ದಿನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದ್ರೂ ನಿಮ್ಮ ಕೈಯಲ್ಲಿ ಎಷ್ಟು ದಿನ ಆಗುತ್ತೋ ಅಷ್ಟು ನೀವು ಸ್ವೀಟನ್ನು ಮಾಡಿಕೊಂಡು ಇಲ್ಲ ಪಾಯಸನ ಮಾಡಿಕೊಂಡು ದಂಪತಿಗಳಿಬ್ಬರು ಸೇವನೆ ಮಾಡಿ ಮಿಕ್ಕಿದಂಥದ್ದನ್ನು ನೀವು ಹಸುಗೆ ತಿನ್ನಿಸ್ಬೋದು. ಮತ್ತು ಇನ್ಯಾರಿಗೂ ಕೊಡಬಾರ್ದು. ನೀವು ದಂಪತಿಗಳು ಮಾತ್ರ ತಿಂದು ಅದರಿಂದ ತಯಾರಿಸಿದಂತಹ ನೈವೇದ್ಯ ನಿಮ್ಮ ಕೈಯಲ್ಲಿ ತಿನ್ನೋಕ್ಕಾಗ್ತಿಲ್ಲ ಅಂದರೆ ಉಳಿದದ್ದನ್ನು ನೀವು ಹಸುವಿಗೆ ತಗೊಂಡೋಗಿ ಕೊಡೋ ಅಂಥದ್ದನ್ನು ಮಾಡ್ಬೋದು. ಇಲ್ಲ ನಿಮ್ಮ ಮನೆಯ ಸುತ್ತಮುತ್ತ ರಾಯರ ಮಠಗಳಿದೆ ಅಂದರೆ ಅವತ್ತಿನ ದಿನ ನೀವು ರಾಯರ ದರ್ಶನನ ನೀವು ಮಾಡಿದಾಗ ಅದನ್ನು ನೀವು ಕೊಟ್ಟು ಬರ್ಬೋದು. ನೀವು ಈ ಪೂಜೆಗಳನ್ನು ಮಾಡುವಂಥ ಸಪ್ತೋತ್ಸವದ 7 ದಿನಗಳು ರಾಯರ ಮಠಗಳು ನಿಮ್ಮ ಮನೆ ಹತ್ರ ಇದ್ದು ನೀವು ಪ್ರತಿದಿನವೂ ಹೋಗ್ತೀನಿ ಅಂದರೆ ಖಂಡಿತವಾಗ್ಲೂ ನಿಮ್ಮ ಪೂಜೆ ಎಲ್ಲ ಮುಗಿಸಿದ ನಂತರ ನೀವು ಮಧ್ಯಾಹ್ನ ಸಮಯದಲ್ಲಿ ಅಥವಾ ಪೂಜೆ ಮುಗಿದ ನಂತರ ನೀವು ಮಠಗಳಿಗೆ ಹೋಗೋ ಅಂಥದ್ದನ್ನು ಕೂಡ ನೀವು ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ತಿಳಿಸೋ ಅಂಥ ಪ್ರಯತ್ನ ಪಟ್ಟಿದ್ದೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪ ವಿಡಿಯೋ ಲೆಂತಿ ಆಗಿದೆ, ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನಾನು ತಿಳಿಸೋವಂಥ ವಿಚಾರಗಳನ್ನು ಸ್ಪಷ್ಟವಾಗಿ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ತಿಳಿಸಿದ್ದೀನಿ. ಇದರಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ದರೆ ಕ್ಷಮೆ ಇರಲಿ ಅಂತ ಕೇಳ್ಕೊತಿದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.